ಎಲ್ರಿಗೂ ನಮಸ್ಕಾರ, ಹ್ಯಾಪಿ ಮಾರ್ನಿಂಗ್. ಈ ದಿನ ನಾನು ಮಾತಾಡೋ ವಿಷಯ ಸಬ್ಜೆಕ್ಟ್ ಏನು ಅಂದರೆ, ಈಸ್ ಇಟ್ ಪಾಸಿಬಲ್ ಟು ರೆಡ್ಯೂಸ್ ವೆಯ್ಟ್ ಆರ್ ಒಬೇಸಿಟಿ ಥ್ರೂ ಹ್ಯಾಂಡ್ ರೈಟಿಂಗ್? ಬಟ್ ನನ್ನ ಬೋರ್ಡ್ ಮೇಲೆ ಏನು ಬರೆದಿದ್ದೀನಿ ಅಂದರೆ, ದಿ ಆನ್ಸರ್ ಈಸ್ ಎಂಫೆಟಿಕ್ ಎಸ್. ಖಚಿತವಾಗಿ ನಾನು ಎಸ್ ಅಂತ ಇದ್ದೀನಿ. ಬಟ್ ಈ ವಿಡಿಯೋ ನೋಡೋರು ಇದನ್ನು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಲ್ಲಿ ಮಿಸ್ಟರ್ ಸಂತೋಷ್ ಆ್ಯಂಡ್ ಅಶ್ವಥ್ ಅವರು ಕೂಡ ರೆಕಾರ್ಡ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ಡೌಟು, ಏನಪ್ಪ ಇವನು ಹ್ಯಾಂಡ್ ರೈಟಿಂಗ್ ಮೂಲಕ ಸಣ್ಣದಾಗ್ಬೋದಾ, ದಪ್ಪ ಕಡಿಮೆ ಮಾಡ್ಕೋಬೋದಾ ಅಂತ ಅವ್ರಿಗೂ ಡೌಟ್ ಇರಬಹುದು. ಓಕೆ, ನಾವು ಏನು ಹೇಳ್ತೀವಿ ಅಂದರೆ ಎಸ್. ಓಕೆ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದರೆ, ನಮಗೆಲ್ರಿಗೂ ಬೇಕಾಗಿರೋದು ಇಲ್ಲಿ ನೋ ಫುಡ್ ರೆಸ್ಟ್ರಿಕ್ಷನ್. ಓಕೆ, ರೈಟ್. ಬಟ್ ಆದರೆ ಒಂದೇ ಒಂದು ಕ್ಯಾಚ್ ಇದೆ. ಇಲ್ಲಿ 30 ದಿನಕ್ಕೆ ಒಂದು ಸ್ಮಾಲ್ ಎಕ್ಸಸೈಸ್ ಇದೆ, ಅದನ್ನು ರೆಗ್ಯುಲರ್ ಆಗಿ ಮಾಡಬೇಕು. ಓಕೆ, ಅದನ್ನು ನಾನು ಬೋರ್ಡ್ ಮೇಲೆ ಬರೀತೀನಿ. ನಾನು ಬರೆಯೋದನ್ನ ಗಮನ ಇಟ್ಟು ನೋಡಿ. ನೋಡಿ, ಕೇರ್ಫುಲ್ ಆಗಿ ನೋಡಿ. ನಾನು ಒಂದು ಸೆಂಟೆನ್ಸ್ ಬರೀತೀನಿ. ಓಕೆ, ಇಲ್ಲಿ ನಾನು ಫುಲ್ ಸ್ಟಾಪ್ ಸಹ ಇಟ್ಟಿಲ್ಲ. ನೋಡಿ, ಐ ಡಾಟ್ ಇಟ್ಟಿಲ್ಲ. ಇಲ್ಲಿ ತನಕ ಬರೆದ ನಂತರ ನೀವು ಐ ಡಾಟ್ ಇಡಬೇಕು. ಓಕೆ, ಆಮೇಲೆ ಈ ಟಿ ಬಾರು ಸ್ವಲ್ಪ ದಪ್ಪ ಬರಬೇಕು, ಪ್ರೆಷರ್ ಜಾಸ್ತಿ ಆಗಬೇಕು. ಇಟ್ ಈಸ್ ರ್ಯಾಟಲ್. ಓಕೆ, ಟಿ ಬಾರು ದಪ್ಪ ಇರಬೇಕು. ಬ್ಯಾಟಲ್, ಲ್ಯಾಟಲ್ ಆ್ಯಂಡ್ ಬ್ಯಾಟಲ್. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್. ಐ ರಿಪೀಟ್, ಫಸ್ಟು ನಾನು ಐ ಡಾಟ್ ಇಡಲ್ಲ, ಟಿ ಬಾರ್ ಬರೆಯಲ್ಲ. ಇಟ್ ಈಸ್ ರ್ಯಾಟಲ್, ಬ್ಯಾಟಲ್ ಆ್ಯಂಡ್ ಟ್ಯಾಟಲ್ ಅಂತ ಬರೀತೀನಿ. ಅದಾದ ನಂತರ ಫುಲ್ ಸ್ಟಾಪ್ ಇಟ್ಬಿಟ್ಟು ನಿಮ್ಮ ಹೆಸರು, ಯಾರಿಗೆ ವೆಯ್ಟ್ ಕಡಿಮೆ ಆಗಬೇಕೋ ಅವ್ರ ಹೆಸರು ಬರೀಬೇಕು. ಬರೆದಾದ ಮೇಲೆ ನೋಡಿ, ಈ ರೀತಿ ಗೆರೆ ಶಕ್ತಿ ಬಿಟ್ಟಾಗಬೇಕು, ಅಂದರೆ ಪ್ರೆಷರ್ ಜಾಸ್ತಿ ಇರಬೇಕು. ನೋಡಿ, 1 2 3 4 5. ಓಕೆ, ಈ ರೀತಿ ಪ್ರೆಷರ್ ಇಟ್ಟು ಹಾಕಬೇಕು. ಇದನ್ನು ದಿನ ರಾತ್ರಿ ಮಲಗೋಕ್ಕೆ ಮುಂಚೆ, ಒಂದು ಅರ್ಧ ಗಂಟೆ ಮುಂಚೆ 30 ಸಲ ಬರೀಬೇಕು. 30 times. You have to write this. It is rattle, tattle and battle. ನಿಮ್ಮ ಹೆಸರು 30 times ಬರೀಬೇಕು. ಓಕೆ, ಇದರಲ್ಲಿ ಇನ್ನೊಂದು ಏನು ಅಂದರೆ, ಬರೆಯುವಾಗ 10 ದಿನ ಬರೆದ ನಂತರ 1 ದಿನ ಮಿಸ್ ಮಾಡಿದ್ರೆ ಪುನಃ ನೀವು 30 ಸಲ ಬರೀಬೇಕು. ಇದು ತುಂಬಾ ಇಂಪಾರ್ಟೆಂಟು. ಓಕೆನಾ? The truth of the matter is that we always know the right thing to do. The hard part is doing it. ನೀವು ಒಪ್ತೀರಾ? ನಮಗೆಲ್ಲರಿಗೂ ಗೊತ್ತು ನಾವು ಏನು ಮಾಡಬೇಕು ಅನ್ನೋದು. ಆದರೆ ಅದನ್ನು ಮಾಡ್ತೀವ? ತುಂಬ ಕಷ್ಟದ ಕೆಲಸ. ಅದಕ್ಕೆ ಈ 30 days ಎಕ್ಸಸೈಸ್, 30 days ಚಾಲೆಂಜ್ ಏನು ಅಂದರೆ, ನಿಮಗೆ 30 ದಿನ ಬರೀಬೇಕು. 30 ದಿನ ಬರೆದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀವಿ ನಾವು. ನಮ್ಮ ಮುಂದಿನ ವಿಡಿಯೋದಲ್ಲಿ ಬೇರೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಬಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನಾನು ಆಗಲೇ ಹೇಳ್ದಂಗೆ, ದೇರ್ ಈಸ್ ನೋ ಫುಡ್ ರೆಸ್ಟ್ರಿಕ್ಷನ್. ನೀವು ಏನು ಬೇಕಾದರೂ ತಿನ್ಬಹುದು. ಓಕೆನಾ? ಥ್ಯಾಂಕ್ ಯು.